ಉತ್ತರ ಕನ್ನಡ ಜಿಲ್ಲೆಯ ಪರಿಸರಕ್ಕೆ ಮಾರಕವಾಗಿರುವ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನು ರದ್ದುಗೊಳಿಸಬೇಕು ಹಾಗೂ ದಶಕಗಳ ಬೇಡಿಕೆಯಾದ ಸುಸಜ್ಜಿತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಸ್ಥಾಪಿಸಬೇಕೆಂದು ಆಗ್ರಹಿಸಿ ಬೆಳಗಾವಿಯ ಸುವರ್ಣಸೌಧದ ಎದುರು ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ಯಂಗ್ ಒನ್ ಇಂಡಿಯಾ ಸಂಘಟನೆಯ ಪ್ರಮುಖರು ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ಮಾಸ್ತಪ್ಪ ನಾಯ್ಕ ವಲಸೆ ಅವರ ನೇತೃತ್ವದಲ್ಲಿ ನಡೆದ ಈ ಧರಣಿಯಲ್ಲಿ ನೂರಾರು ಹೋರಾಟಗಾರರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಮಾಸ್ತಪ್ಪ ನಾಯ್ಕ ವಲಸೆ ಅವರು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಅಗತ್ಯವಿದೆ ಎಂದು ಕಳೆದ 2 ದಶಕಗಳಿಂದ ಕಿರುಚುತ್ತಿದ್ದರೂ ಸರ್ಕಾರಕ್ಕೆ ನಮ್ಮ ಕೂಗು ಕೇಳಿಸುತ್ತಿಲ್ಲ. ಜಿಲ್ಲೆಯ ಅಮೂಲ್ಯವಾದ ಪ್ರಕೃತಿಯನ್ನ ನಾಶ ಮಾಡುವ ಮತ್ತು ಜನವಿರೋಧಿಯಾಗಿರುವ ಯೋಜನೆಗಳನ್ನು ಮಾತ್ರ ಜಿಲ್ಲೆಯ ಮೇಲೆ ಬಲವಂತವಾಗಿ ಹೇರಲಾಗ್ತಿದೆ. ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಆಸ್ಪತ್ರೆಯ ವಿಚಾರದಲ್ಲಿ ಮೌನ ವಹಿಸಿರುವುದು ಖಂಡನೀಯ ಎಂದು ಕಿಡಿಕಾರಿದರು. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಂದರು ಹಾಗೂ ದಿನೇಶ್ ಗುಂಡೂರಾವ್ ಆಮೇಲೆ ಕೃಷ್ಣ ಬೈರೇಗೌಡ ಎಲ್ಲ ಬಂದು ಚೆಕ್ ಮಾಡಿ ಹೋದ್ರು. ಆಮೇಲೆ ಜಾಗ ಪರಿಶೀಲನೆ ಕೂಡ ಆಯ್ತು, ಮಂಜೂರು ಮಾಡ್ತಾ ಅಂತ ಹೇಳಿದ್ರು. ಆಮೇಲೆ ಏನಾಯ್ತು, ಕೈ ಬಿಟ್ಬಿಟ್ರು. ಏನಿಲ್ಲ, ಕೇವಲ ಇಲೆಕ್ಷನ್ ಬಂದಾಗ ನಮ್ಮ ಬಳಿಗೆ ಬರ್ತಾರೆ, ನಿಮ್ಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕರ್ಕೊಂಡು. ಈಗ ಚಳಿಗಾಲದ ಅಧಿವೇಶನ ನಮ್ಮ ಉತ್ತರ ಕನ್ನಡ ಸಚಿವರು ಮಂಕಾಳು ಹೋಯ್ತಿದ್ರು. ಏನ್ ಮಾಡ್ತಿದ್ರಿ ನೀವು ಮಾತಾಡ್ಬೋದಲ್ಲ, ಈಗ ನಿಮ್ಗೆ ಅವಕಾಶ ಉಂಟು. ನೀವೇನ್ ಮಾಡ್ತಿದ್ರಿ? ಮಂಕಿ ಪಟ್ಟಣ ಪಂಚಾಯತ್ ಚುನಾವಣೆ ನಡೆಸ್ತಿದ್ದೀರ, ಇಲ್ಲಿ ಬಂದು ಮಾತಾಡಿ ನಮ್ಮ ಉತ್ತರ ಕನ್ನಡದ ಜನತೆಗೆ. ಪ್ರತಿಭಟನಾ ಸ್ಥಳಕ್ಕೆ ಸರ್ಕಾರದ ಪ್ರತಿನಿಧಿಯಾಗಿ ಭೇಟಿ ನೀಡಿದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೋರಾಟಗಾರರಿಂದ ಮನವಿ ಪತ್ರವನ್ನು ಸ್ವೀಕರಿಸಿದರು. ಜಿಲ್ಲೆಯ ಜನರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಬೇಡಿಕೆಯ ಬಗ್ಗೆ ಸರ್ಕಾರಕ್ಕೆ ಅರಿವಿದೆ. ಈ ಬಗ್ಗೆ ಶೀಘ್ರದಲ್ಲೇ ಉನ್ನತ ಮಟ್ಟದ ಚರ್ಚೆ ನಡೆಸಿ ಬೇಡಿಕೆಯನ್ನ ಈಡೇರಿಸಲು ಪ್ರಾಮಾಣಿಕವಾಗಿ ಪರಿಶೀಲಿಸಲಾಗುವುದು ಎಂದು ಭರವಸೆಯನ್ನ ನೀಡಿದರು. ಧರಣಿಯಲ್ಲಿ ಶರಾವತಿ ಉಳಿಸಿ ಹೋರಾಟ ಸಮಿತಿಯ ಜಿಟಿ ಪೈ, ಬೊಮ್ಮಾರ್ ಗಣೇಶ್ ಹೆಗಡೆ, ಜೆಡಿಎಸ್ ಪ್ರಮುಖರಾದ ಸೂರಜ್ ನಾಯ್ಕ್ ಸೋನಿ, ಟಿಟಿ ನಾಯ್ಕ್ ಮುಡ್ಕಣಿ, ಬಾಲಕೃಷ್ಣಗೌಡ, ಎಚ್ಆರ್ ಗಣೇಶ್, ಬಜಾಜ್ ಪ್ರಶಾಂತ್, ಮಹೇಶ್ ನಾಯ್ಕ್ ಸೇರಿದಂತೆ ಜಿಲ್ಲೆಯ ನೂರಾರು ಪ್ರಮುಖರು ಪಾಲ್ಗೊಂಡು ಶರಾವತಿ ಯೋಜನೆಯ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ನುಡಿಸಿರಿ ನ್ಯೂಸ್ ಡೆಸ್ಕ್.